ಸೊ ಇವತ್ತು ನಾವು VPN ಮತ್ತೆ IP ಅಡ್ರೆಸ್ ಅನ್ನೋದು ನಮ್ಮೊಂದು ಪ್ರೈವಸಿನ ಕಾಪಾಡಲು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತಿಳ್ಕೊಳ್ಳುವ. ಸೊ IP ಅಡ್ರೆಸ್ ಅಂದ್ರೆ ಏನು, ಸೊ ಇದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಸೊ ಇದರಿಂದ ನಿಮ್ಮೊಂದು ಡಾಟಾನ ಯಾವ ರೀತಿ ಟ್ರ್ಯಾಕ್ ಮಾಡಲಾಗುತ್ತೆ, VPN ಅನ್ನೋಂಥದ್ದು ನಿಮ್ಮ ಒಂದು ಪ್ರೈವಸಿನ ಹೆಚ್ಚಿಸಿಕೊಳ್ಳಲು ಯಾವ ರೀತಿ ಯೂಸ್ ಆಗುತ್ತೆ, ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನೋಡುವ. ಸೊ ಫಸ್ಟ್ ಆಫ್ ಆಲ್ IP ಅಡ್ರೆಸ್ ಅಂದ್ರೆ ಏನು. ಸೊ IP ಅಂತ ಹೇಳಿದ್ರೆ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಕರಿತೀವಿ. ಸೊ ಇದು ನಿಮ್ಮ ಒಂದು ಡಿವೈಸ್ಗೆ ಸಿಕ್ಕಿರುವಂತ ಅಡ್ರೆಸ್ ಆಗಿರುತ್ತೆ. ಅಂದ್ರೆ ನಿಮ್ಮ ಒಂದು ಡಿವೈಸ್ ಇದೆ ಅಂತ ಹೇಳ್ಬಿಟ್ಟು ರೆಕಗ್ನೈಸ್ ಮಾಡ್ಕೊಳ್ಳೋದಕ್ಕೆ ಇರುವಂತ ಒಂದು ಅಡ್ರೆಸ್. ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ಸೊ ನಿಮ್ಮ ಒಂದು ಮನೆಗೆ ಅಥವಾ ನಿಮ್ಮ ಒಂದು ಆಫೀಸ್ ಏನಿರುತ್ತೋ ಅಥವಾ ನಿಮ್ಮ ಒಂದು ಏರಿಯಾ ಏನಿರುತ್ತೋ, ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಪರ್ಟಿಕ್ಯುಲರ್ ಅಡ್ರೆಸ್ ಇರುತ್ತೆ. ಸೊ ಒಂದು ನಂಬರ್ ಇರ್ಬೋದು, ಒಂದು ಹೆಸರು ಇರ್ಬೋದು. ಸೊ ಇದ್ರ ಮುಖಾಂತರ ಇಷ್ಟನೇ ಕ್ರಾಸ್ ಅಲ್ಲಿ ಈ ಮನೆ ಅಂತ ಹೇಳ್ಬಿಟ್ಟು ಒಂದು ಅಡ್ರೆಸ್ ಇರುತ್ತಲ್ಲ, ಸೊ ಆ ರೀತಿ ನಿಮ್ಮ ಒಂದು ಡಿವೈಸ್ಗೆ ಸಿಗುವಂತ ಡಿಜಿಟಲ್ ನಂಬರ್ಗಳ ಒಂದು ಅಡ್ರೆಸ್ ಆಗಿರುತ್ತೆ ಈ ಒಂದು IP ಅಡ್ರೆಸ್. IP ಅಡ್ರೆಸ್ ನಲ್ಲಿ ನಿಮ್ಮ ಒಂದು ಕಂಪ್ಲೀಟ್ ಡಾಟಾ ಇರುತ್ತೆ. ಅಂದ್ರೆ ನೀವು ಆ ಒಂದು ಡಿವೈಸ್ ಮುಖಾಂತರ ಯಾವ ಒಂದು ವೆಬ್ಸೈಟ್ ನ ಲಾಗಿನ್ ಮಾಡ್ತಾ ಇದ್ದೀರಾ, ವಿಸಿಟ್ ಮಾಡ್ತಾ ಇದ್ದೀರಾ, ಯಾವ ಒಂದು ನೆಟ್ವರ್ಕಿಂಗ್ ಮುಖಾಂತರ ಏನೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ಲೊಕೇಶನ್ ಏನು, ಸೊ ಇದು ಕಂಪ್ಲೀಟ್ ಆದಂತ ಇನ್ಫಾರ್ಮೇಶನ್ ಈ ಒಂದು IP ಅಡ್ರೆಸ್ ನಲ್ಲಿ ಇರುತ್ತೆ. ಈ ಕಾರಣದಿಂದಲೇ ಹ್ಯಾಕಿಂಗ್ ಇರಬಹುದು, ಸೊ ನಿಮ್ಮ ಒಂದು ಲೊಕೇಶನ್ ಟ್ರ್ಯಾಕಿಂಗ್ ಗಳಲ್ಲಿ ಈ ರೀತಿಯ ಕೆಲವೊಂದು ವಿಚಾರಗಳಲ್ಲಿ IP ಅಡ್ರೆಸ್ ನ ಯೂಸ್ ಮಾಡಲಾಗುತ್ತೆ. ಸೊ ಪ್ರೈವೇಸಿಗೆ ನಿಮ್ಮೊಂದು IP ಅಡ್ರೆಸ್ ಅನ್ನುವಂಥದ್ದು ಸೆಕ್ಯೂರ್ ಆಗಿರೋದು ತುಂಬಾ ಇಂಪಾರ್ಟೆಂಟ್. ಸೊ ಇವಾಗ ನಿಮ್ಮ ಒಂದು IP ಅಡ್ರೆಸ್ ನ ಸೆಕ್ಯೂರ್ ಆಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ನೀವು ಏನ್ ಮಾಡ್ತೀರಾ, VPN ನ ಯೂಸ್ ಮಾಡ್ತೀರಾ. ಸೊ VPN ನ ಯೂಸ್ ಮಾಡಿದಾಗ ನಿಮ್ಮ ಒಂದು IP ಅಡ್ರೆಸ್ ಅನ್ನೋದು ಯಾವ ರೀತಿ ಸೆಕ್ಯೂರ್ ಆಗುತ್ತೆ, ನಿಮ್ಮ ಒಂದು ಪ್ರೈವಸಿ ಅನ್ನೋದು ಯಾವ ರೀತಿ ಸೆಕ್ಯೂರ್ ಆಗಿರುತ್ತೆ. VPN ನಾವು ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಅಂತ ಕರಿತೀವಿ. VPN ಯಾವ ರೀತಿ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ನಾರ್ಮಲ್ ಇಂಟರ್ನೆಟ್ ಮತ್ತೆ ನಿಮ್ಮ ಒಂದು ಡಿವೈಸ್ ಏನಿರುತ್ತೆ, ಸೊ ಅದ್ರ ಮಧ್ಯೆ ಒಂದು ಟನಲ್ ಆಗಿ ಇದು ಕ್ರಿಯೇಟ್ ಆಗಿರುತ್ತೆ. ಸೊ ಟನಲ್ ಅಂತ ಹೇಳಿದ್ರೆ ಒಂದು ಇನ್ಕ್ರಿಪ್ಟ್ ಆಗಿರುವಂತ ಇಂಟರ್ನೆಟ್ ಆಗಿರುತ್ತೆ. ಸೊ ಇನ್ಕ್ರಿಪ್ಟ್ ಆಗಿರೋದ್ರಿಂದ ಸೊ ಅಷ್ಟು ಈಸಿಯಾಗಿ ಟ್ರ್ಯಾಕ್ ಮಾಡಕ್ ಆಗೋದಿಲ್ಲ ಅಥವಾ ನಿಮ್ಮ ಒಂದು ಲೊಕೇಶನ್ ನ ಕಂಡುಹಿಡಿಯಕ್ ಆಗೋದಿಲ್ಲ. ಆದ್ರೆ ನಿಮಗೆ ಗೊತ್ತಿರಬೇಕು, VPN ಅಂದಿದ ತಕ್ಷಣ 100% ಸೆಕ್ಯೂರ್ ಅಂತ ಅಲ್ಲ. ಸೊ 100% ನೀವು ನಿಮ್ಮ ಒಂದು ಪ್ರೈವಸಿನ ಕಾಪಾಡ್ಕೊಳ್ಬಹುದು ಅಂತ ಅಲ್ಲ. ಸೊ ಇದರಲ್ಲಿ ಒಂದು ಲಿಮಿಟೇಷನ್ ಇದೆ. ಸೊ ಅಷ್ಟು ಗಂಟೆ ನೀವು ನಿಮ್ಮ ಒಂದು ಪ್ರೈವಸಿನ ಕಾಪಾಡ್ಕೋಬಹುದು. ಜೊತೆಗೆ ನಿಮ್ಮ ಒಂದು ಕಂಟ್ರಿಯಲ್ಲಿ ಬ್ಯಾನ್ ಆಗಿರುವಂತಹ ಒಂದು ವೆಬ್ಸೈಟ್ ಇರಬಹುದು ಅಥವಾ ನೀವು ಆಕ್ಸೆಸ್ ಮಾಡ್ಕೊಳಕ್ ಆಗದೇ ಇರುವಂತಹ ವೆಬ್ಸೈಟ್ ಗಳನ್ನ ಬೇಕಾದ್ರೆ ನೀವು ಅದರಿಂದ ಲಾಗಿನ್ ಆಗ್ಬಹುದು. ಯಾಕಂತ ಹೇಳಿದ್ರೆ IP ಅಡ್ರೆಸ್ ಏನಿದೆ, ಸೊ ಅದು ರೀಪ್ಲೇಸ್ ಆಗಿರುತ್ತೆ. ನಿಮ್ಮ ಒಂದು ರಿಯಲ್ IP ಅಡ್ರೆಸ್ ಮತ್ತೆ VPN ಯೂಸ್ ಮಾಡಿದಾಗ ನಿಮ್ಮ ಒಂದು IP ಅಡ್ರೆಸ್ ಏನಿರುತ್ತೋ ಸೊ ಅದು ಚೇಂಜ್ ಆಗಿರುತ್ತೆ. ಸೊ ಈ ಕಾರಣದಿಂದ ನಿಮ್ಮ ಒಂದು IP ಅಡ್ರೆಸ್ ನ ಟ್ರ್ಯಾಕ್ ಮಾಡಕ್ ಆಗೋದಿಲ್ಲ. ಜೊತೆಗೆ ಇದರಿಂದ ನಿಮ್ಮೊಂದು ಲೊಕೇಶನ್ ಕೂಡ ಸಿಗೋದಿಲ್ಲ. ಮತ್ತೆ ನಿಮ್ಮೊಂದು IP ಅಡ್ರೆಸ್ ಚೇಂಜ್ ಆಗಿರೋದ್ರಿಂದ ಸೊ ಬೇರೆ ಯಾವುದೋ ಒಂದು ಲೊಕೇಶನ್ ಅದು ತೋರಿಸುತ್ತೆ. ಸೊ ಆ ಕಾರಣದಿಂದ ನಿಮ್ಮೊಂದು ಕಂಟ್ರಿಲಿ ಬ್ಯಾನ್ ಆಗಿರುವಂತಹ ಒಂದು ವೆಬ್ಸೈಟ್ ಗಳನ್ನ ಬೇಕಾದ್ರೆ ನೀವು ಫೇಕ್ ಲೊಕೇಶನ್ ಮುಖಾಂತರ, ಫೇಕ್ ID ಮುಖಾಂತರ ಅಂದ್ರೆ IP ಅಡ್ರೆಸ್ ಮುಖಾಂತರ ಲಾಗಿನ್ ಆಗ್ಬಹುದು. ಸೊ ಈ ರೀತಿಯಾಗಿ VPN ನಿಮ್ಮ ಒಂದು ಪ್ರೈವಸಿನ ಕಾಪಾಡೋಲಿ ನಿಮಗೆ ಯೂಸ್ ಆಗುತ್ತೆ. ಅಂದ್ರೆ ನಿಮ್ಮೊಂದು IP ಅಡ್ರೆಸ್ ಏನಿರುತ್ತೆ, ಸೊ ಅದನ್ನ ರೀಪ್ಲೇಸ್ ಮಾಡೋದು, ಅದರ ಒಂದು ಲೊಕೇಶನ್ ನ ಚೇಂಜ್ ಮಾಡೋದು, ಸೊ ಅದರ ಒಂದು ಡೀಟೇಲ್ಸ್ ಏನಿರುತ್ತೆ ಸೊ ಅದನ್ನ ಚೇಂಜ್ ಮಾಡೋದು, ಜೊತೆಗೆ ಇಂಟರ್ನೆಟ್ ನ ಎನ್ಕ್ರಿಪ್ಟ್ ಮಾಡೋದು. ಸೊ ಈ ರೀತಿಯ ಕೆಲಸಗಳು ಆಗೋದ್ರಿಂದ VPN ನಲ್ಲಿ ನಿಮ್ಮ ಒಂದು ಪ್ರೈವಸಿ ಏನಿರುತ್ತೆ ಸೊ ಅದು ಸುಮಾರಾಗಿ ಸೇಫ್ ಆಗಿರುತ್ತೆ. ಸೊ ಈ ಕಾರಣದಿಂದಲೇ ನಿಮಗೆ ತುಂಬಾ ಜನ ಅಡ್ವೈಸ್ ಮಾಡೋದು, ಸೊ ನಿಮ್ಮ ಒಂದು ಸೆಕ್ಯೂರಿಟಿನ ಹೆಚ್ಚಿಸ್ಕೊಳ್ಳೋದಕ್ಕೆ, ಪ್ರೈವಸಿನ ಕಾಪಾಡ್ಕೊಳ್ಳೋದಕ್ಕೆ VPN ನ ಯೂಸ್ ಮಾಡಿ. ಸೊ ನಿಮಗೆ ಯಾವ್ದಾದ್ರು ಬೇರೆ ಒಂದು ಹೊಸ ವೆಬ್ಸೈಟ್ ಗಳನ್ನ ಲಾಗಿನ್ ಆಗ್ಬೇಕು ಅಂತ ಹೇಳಿದ್ರೆ ಆದಷ್ಟು VPN ನ ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ನಿಮಗೆ ಅಡ್ವೈಸ್ ಮಾಡ್ತಾರೆ. ಸೊ ಫ್ರೀ VPN ನ ಯೂಸ್ ಮಾಡಬೇಕಾ ಅಥವಾ ಪೇಡ್ VPN ನ ಯೂಸ್ ಮಾಡಬೇಕಾ. ಸೊ ಫ್ರೀನ ಯೂಸ್ ಮಾಡ್ತೀರಾ ಅಂದ್ರೆ ನಿಮಗೆ ಕೆಲವೊಂದು ಲಿಮಿಟೇಷನ್ ಬರುತ್ತೆ. ನಿಮಗೆ ಸ್ಪೀಡ್ ಏನಿದೆ ಅಂದ್ರೆ ಇಂಟರ್ನೆಟ್ ಸ್ಪೀಡ್ ಏನಿರುತ್ತೆ ಸೊ ಅದು ಕಡಿಮೆ ಸಿಗ್ತಾ ಇರುತ್ತೆ. ಜೊತೆಗೆ ಫ್ರೀ VPN ಕೆಲವೊಂದ್ಸತಿ ನಿಮ್ಮೊಂದು ಡಾಟಾನ ಅವರೇ ಟ್ರ್ಯಾಕ್ ಮಾಡ್ಕೊಳ್ಳುವಂತ ಚಾನ್ಸಸ್ ಗಳಿರುತ್ತೆ. ಸೊ ಫ್ರೀ VPN ಸ್ವಲ್ಪ ರಿಸ್ಕಿ ಕಂಪೇರ್ ಮಾಡಿದ್ರೆ ಪೇಡ್ VPN ಗೆ. ಬಟ್ ಪೇಡ್ VPN ಅಂದಿದ ತಕ್ಷಣ ಅದು ಕಂಪ್ಲೀಟ್ಲಿ ಸೆಕ್ಯೂರ್ ಅಂತಾನೂ ಅಲ್ಲ. ಸೊ ಪೇಡ್ VPN ಅಲ್ಲೂ ಕೂಡ ಸುಮ್ಮನೆ ಪೇಡ್ ಜನ ತಗೊಳ್ತಾರೆ ಅಂತ ಹೇಳ್ಬಿಟ್ಟು ಹೈ ಕಾಸ್ಟ್ ಅಲ್ಲಿ VPN ಗಳ ಮಾರುವಂತ ಕಂಪನಿಗಳು ಕೂಡ ಇದೆ. ಆ ಕಾರಣದಿಂದ ನೀವೇನಾದ್ರೂ VPN ನ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಪೇಡ್ ನ ಯೂಸ್ ಮಾಡಿ. ಬಟ್ ನೀವು ಹೈ ಕಾಸ್ಟ್ VPN ಬೇಕು ಅಂತ ಏನಿಲ್ಲ, ನಿಮಗೆ ಒಳ್ಳೆಯ ಒಂದು VPN ಯಾವ್ದು ಅಂತ ಹೇಳ್ಬಿಟ್ಟು ರಿಸರ್ಚ್ ಮಾಡಿ ಯೂಸ್ ಮಾಡಿ. ಸೊ ಇದಾಗಿತ್ತು ನಮ್ಮ ಒಂದು ಪ್ರೈವಸಿನ ಕಾಪಾಡ್ಕೊಳ್ಳಿ ಅಥವಾ ನಮ್ಮೊಂದು ಸೆಕ್ಯೂರಿಟಿನ ನಾವು ಹೆಚ್ಚಿಸ್ಕೊಳ್ಳಿ IP ಅಡ್ರೆಸ್ ಎಷ್ಟು ಇಂಪಾರ್ಟೆಂಟ್, ಜೊತೆಗೇನೆ ಇದನ್ನ ನಾವು ಯಾವ ರೀತಿ ಸೆಕ್ಯೂರ್ ಆಗಿ ಇಟ್ಕೋಬಹುದು VPN ಇಂದ ಅಂತ. ಸೊ ಈ ಒಂದು ವಿಡಿಯೋದ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿರೋ ಲೈಕ್ ಅಂಡ್ ಶೇರ್ ಮಾಡಬಹುದು. ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಾದಲ್ಲಿ ಫಾಲೋ ಮಾಡ್ತೀರಾ ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಸೊ ಇವತ್ತಿಗೆ ಇಷ್ಟೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.